ಡಿಫೆನ್ಸನ್ನು ಕನ್ಫ್ಯೂಸ್ ಮಾಡಿ ರನ್ ಮಾಡುವ ಮುಖಾಂತರ ಬೋನಸನ್ನು ಪಡ್ಕೊಂಡಿದ್ದಾರೆ. ಕಂಪ್ಲೀಟಾಗಿ ಕ್ರಾಸ್ ಮಾಡಿದ್ದಾರೆ ಅನ್ನೋದನ್ನು ಅಂಪೈರ್ ಹೇಳಬೇಕಿದೆ. ಆರಂಭಿಕ ಹಂತದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಪಂದ್ಯ. ಒಂದು ಬೋನಸ್ ಅಂಕದ ಸಂಪಾದನೆ ಇದೀಗ 2-2 ಸಮಬಲದ ಹೋರಾಟದಲ್ಲಿ. ಸಂಜು, ಸೌಂಡ್ ಒಂಚೂರು ಕಡಿಮೆ ಮಾಡ್ಬೋದಾ? ಬೀಪ್ ಸೌಂಡು ಎರಡು ಗ್ರೌಂಡ್ಗೂ ಕನ್ಫ್ಯೂಸ್ ಆಗ್ತಿದೆ. ಇಲ್ಲಿ ಬಂದಾಗ ಅಲ್ಲಿ ಅಂದ್ಕೊಳ್ತಾರೆ, ಅಲ್ಲಿ ಬಂದಾಗ ಇಲ್ಲಿ ಅಂದ್ಕೊಳ್ತಾರೆ. ಅದನ್ನೊಂಚೂರು ಕಡಿಮೆ ಇಡಬಹುದಾ ನೋಡಿ, ಒಂದು ಚೆಕ್ ಮಾಡ್ಕೊಳ್ಳಿ. ಒಂದು ಮಿನಿಮಮ್ ಸೌಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅನ್ಸುತ್ತೆ. ಅರ್ಜುನ್, ಅದು ಬೀಪ್ ಸೌಂಡ್ ಒಂದು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಅರ್ಜುನ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಬೀಪ್ ಸೌಂಡ್ ಒಂದು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಕೋಚ್ ಮ್ಯಾನೇಜರ್ ಹತ್ರ ಆಮೇಲೆ ಮಾತಾಡ್ಬೇಕು ನೀವು ಮ್ಯಾಚ್ ನಡೆಯುವಾಗ. ಮಂಡ್ಯದವರು ಮೈಸೂರದವರು ಸ್ವಲ್ಪ ಬೇಗ ಒಂದಾಗ್ಬಿಡ್ತೀರಾ. ನಮ್ಮ ಜೊತೆಲೂ ಒಂದಾಗೇ ಇದ್ದೀರಾ, ಬಟ್ ಅದೇ ಇಲ್ಲಿ ಬಂದು ಬೆಂಗಳೂರಲ್ಲಿ ಬಂದು ಸೇರಿದ್ದೀರಲ್ಲ, ಹಂಗಾಗಿ ಚರ್ಚೆ ನಿಮ್ಮದು. ಇಬ್ಬರು ಮೈಸೂರವರೇ ಅಂತೀರಾ? ಕಾಂಟ್ರವರ್ಸಿ ಆಗ್ಬಿಟ್ಟದು, ಮೈಸೂರವ್ರಿಗೆ ಮಂಡ್ಯದ ಕೋಚ್ ಕೊಟ್ಟಿದ್ದಾರೆ ಅಂತ. ಹಲೋ, ರಾಜೇಶ್ವರವ್ರೆ. ಎಲ್ಲರೂ ಒಂದೇ ಕೊನೆಗೆ ಕನ್ನಡಿಗರು ಅಂತ. ಥ್ಯಾಂಕ್ ಯು, ಖುಷಿ ಆಗುತ್ತೆ. ಕಬಡ್ಡಿ ಕ್ಷೇತ್ರದವರೇ ಕಬಡ್ಡಿ ಫೀಲ್ಡಲ್ಲಿ ಹಲವಾರು ಬೇರೆ ಜಾಗಗಳಲ್ಲಿ ನಾವೆಲ್ಲ ಕೆಲಸ ಮಾಡುವಾಗ, ನಾನು ಅಷ್ಟೇ, ನೀವು ಅಷ್ಟೇ, ಅರ್ಜುನ್, ಸಂಜು, ನೀವು ಎಲ್ಲರೂ ನಾವಿದ್ದಾಗ ಇನ್ನೂ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಹೇಳಬೇಕು ನಾವು ಕಬಡ್ಡಿಗೆ. ಕಬಡ್ಡಿ ಮುಖಾಂತರನೇ ನಮ್ಮೆಲ್ಲರ ಜೀವನ ನಡೀತಾ ಇದೆ, ಹಲವಾರು ಜನರಿಗೂ ಕೂಡ. ಸೊ ಆ ಕಬಡ್ಡಿಯನ್ನು ಬೆಳೆಸೋ ಒಂದು ನಿಟ್ಟಿನಲ್ಲಿ ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ತಮಿಳುನಾಡಿನ ಇದೇ ರೀತಿಯ ಸ್ಟೇಟ್ ಚಾಂಪಿಯನ್ಶಿಪ್ಪನ್ನು ಕೂಡ ಪುರುಷರ ವಿಭಾಗದಲ್ಲಿ ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ಕೊಟ್ಟಿದ್ರು. ಇದೀಗ ಮಹಿಳಾ ವಿಭಾಗದಲ್ಲಿ ಕರ್ನಾಟಕದಲ್ಲೂ ಕೂಡ ರಾಜ್ಯ ಚಾಂಪಿಯನ್ಶಿಪ್ಪನ್ನು ನಡೆಸುವಂಥ ನಿಟ್ಟಿನಲ್ಲಿ ಮುಂದೆ ಬಂದಿರುವಂಥದ್ದು. ಪುರುಷರ ವಿಭಾಗಕ್ಕೆ ಮೊದಲು ಕೇಳಿದ್ದು ಅಸೋಸಿಯೇಷನ್ ಬಳಿಯಲ್ಲಿ, ಅದಾಗಲೇ ನಮ್ಮ ಆನೇಕಲ್ ತಾಲೂಕಿನಲ್ಲೇ ಪರ್ಮಿಷನ್ ಕೊಟ್ಟಿದ್ದರಿಂದ ಮಹಿಳಾ ವಿಭಾಗಕ್ಕೆ ಕೂಡ ಮಹಿಳೆಯರ ತಂಡಗಳನ್ನು ಕೂಡ ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ಬಹಳ ಹಿಂದೆ ಈಗಾಗಲೇ ನಿನ್ನೆ ಉದ್ಘಾಟನಾ ಸಂದರ್ಭದಲ್ಲಿ ಶೇಖರ್ ಸರ್ ಹೇಳಿದಾಗೆ 20 ವರ್ಷಗಳ ಹಿಂದೆಯೇ ಮಹಿಳಾ ತಂಡವನ್ನು ಕಟ್ಟಿದ್ದಂಥವ್ರು ಶೇಖರ್ ಸರ್. ಹಾಗಾಗಿ ಮಹಿಳಾ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ಅವರು ಮೇಲುಗೈ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಮಹಿಳಾ ವಿಭಾಗದ ಚಾಂಪಿಯನ್ಶಿಪ್ಪನ್ನು ನಡೆಸಿಕೊಡೋದ್ರ ಮುಖಾಂತರವಾಗಿ ಸ್ಥಳೀಯ ಪ್ರೇಕ್ಷಕರಿಗೆ 3 ದಿನಗಳ ಕಬಡ್ಡಿಯ ರಸದೌತಣವನ್ನು ಏರ್ಪಡಿಸೋದ್ರಲ್ಲಿ ಕೂಡ ಅದು ಕೂಡ ಅಭೂತಪೂರ್ವ ಯಶಸ್ಸನ್ನು ಕಾಣ್ತಾ ಇರೋದು. ನಿನ್ನೆ ಮತ್ತು ಇವತ್ತು 2 ದಿನಗಳ ಒಂದು ಅದ್ಭುತವಾದ ಯಶಸ್ವಿ ಪಂದ್ಯಾವಳಿಯಾಗಿ ಸಾಗಿರೋದು. ನಾಳೆಯೂ ಕೂಡ ತಮಗೆ ಪಂದ್ಯಗಳು ಸಿಗಲಿವೆ. ನಾಳೆ ಎಷ್ಟೊತ್ತಿಗೆ ಪಂದ್ಯ ಆರಂಭ ಆಗುತ್ತೆ ಅನ್ನೋದನ್ನು ಈ ದಿನದ ಕೊನೆಯ ಘಟ್ಟದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಮಂಡ್ಯ ಜಿಲ್ಲೆ ಪರವಾಗಿ ದಾಳಿಕಾರ್ತಿ ಜರ್ಸಿ ನಂಬರ್ 5ರಲ್ಲಿ ಡೂ ಆರ್ ಡೈ ರೆಡ್ ಇದೆ. ಅಂಕವಿಲ್ಲದೆ ವಾಪಸ್ ಬರೋದಕ್ಕೆ ಅವಕಾಶ ಇಲ್ಲ. ಬೋನಸ್ ಮಾಡುವ ಪ್ರಯತ್ನಕ್ಕೆ ಸರಿಯಾಗಿ ಟ್ಯಾಕಲ್ ಬಂದಿದೆ. ಒಂದು ಬೋನಸ್ ಅಂಕದ ಸಂಪಾದನೆ ಮಂಡ್ಯ ಜಿಲ್ಲೆಗೆ. ಟ್ಯಾಕಲ್ ಪಡೆದ ಕಾರಣ ಚಿಕ್ಕಮಗಳೂರು ತಂಡಕ್ಕೂ ಕೂಡ 1 ಅಂಕ. 2 ತಂಡಕ್ಕೆ 1 ಅಂಕ ಸಿಗ್ತಾ ಇದೆ. 5-4ರಲ್ಲಿ ಚಿಕ್ಕಮಗಳೂರು ತಂಡ 1 ಅಂಕದ ಮುನ್ನಡೆಯಲ್ಲಿದ್ದಾರೆ. ಮೊದಲಾರ್ಧದ 5 ನಿಮಿಷಗಳ ಆಟ ಬಾಕಿ ಇದೆ. ಉದ್ದನೆಯ ಕೈಗಳ ಸದುಪಯೋಗ, ಮತ್ತೊಮ್ಮೆ ಹ್ಯಾಂಡ್ ಟಚ್ ಸ್ಕಿಲ್ಲನ್ನು ಬಳಸ್ತಾ ಇದ್ದಾರೆ ನೀಲಕಾಯ್ದ ಆಟಗಾರ್ತಿ ಜರ್ಸಿ ನಂಬರ್ 10ರಲ್ಲಿ. ಆರು ಮತ್ತು 4, 2 ಅಂಕಗಳ ಅಂತರದ ಮುನ್ನಡೆ ಚಿಕ್ಕಮಗಳೂರು ಜಿಲ್ಲೆಯ ತಂಡ.
ಆಲ್ಔಟ್ನ ಪಾಯಿಂಟ್ಗಳನ್ನು ಪಡ್ಕೊಳ್ಳೋದ್ರೊಂದಿಗೆ ಚಿಕ್ಕಮಗಳೂರು ತಂಡ ಇದೀಗ 11 ಅಂಕಗಳನ್ನು ಗಳಿಸ್ಕೊಂಡ್ರೆ ಮಂಡ್ಯ ಜಿಲ್ಲೆ ತಂಡ 4 ಅಂಕಗಳನ್ನು ಗಳಿಸ್ಕೊಂಡಿದ್ದಾರೆ. ಯುವ ಆಟಗಾರ್ತಿಯನ್ನು ಟ್ಯಾಕಲ್ ಮಾಡುವ ಪ್ರಯತ್ನ, ವೇಗದ ದಾಳಿಯಲ್ಲಿ 2 ಅಂಕಗಳ ಸಂಪಾದನೆಯೊಂದಿಗೆ ಮಂಡ್ಯ ಜಿಲ್ಲಾ ತಂಡಕ್ಕೆ ಆಸರಿಯಾಗ್ತಾ ಇದ್ದಾರೆ. ಬೋನಸ್ ಅಂಕದ ಸಂಪಾದನೆ ಚಿಕ್ಕಮಗಳೂರು ತಂಡಕ್ಕೆ. ಕಳೆದ ದಾಳಿಯಲ್ಲಿ 2 ಅಂಕಗಳನ್ನು ಗಳಿಸಿಕೊಂಡಂಥ ಆಟಗಾರ್ತಿ ಇದೀಗ ಮತ್ತೊಮ್ಮೆ ಮಂಡ್ಯ ತಂಡದ ಪರವಾಗಿ ಉತ್ತಮವಾದ ಒಂದು ಹಿಡಿತದ ಪ್ರಯತ್ನ. ಈ ಬಾರಿ ಟರ್ನ್ ತೆಗೆದುಕೊಳ್ಳುವ ಸಂದರ್ಭಕ್ಕೆ ಫುಟ್ವರ್ಕ್ ಸ್ಟಾಪ್ ಆದ ಸಂದರ್ಭಕ್ಕೆ ಟ್ಯಾಕಲನ್ನು ಪಡೆದಿದ್ದಾರೆ. ಡೈವಿಂಗ್ ಆ್ಯಂಕಲ್ ಹೋಲ್ಡ್ ಮುಖಾಂತರ ಚಿಕ್ಕಮಗಳೂರು ತಂಡ ಯಶಸ್ವಿಯಾಗಿದ್ದಾರೆ ಟ್ಯಾಕಲ್ ಮಾಡಬಲ್ಲ. ಬೋನಸ್ +1. ಹದಿನಾರು ಮತ್ತು 6 2 ಅಂಕಣದಲ್ಲೂ ಒಂದೇ ರೀತಿಯಾದಂಥ ಸ್ಕೋರನ್ನು ನೋಡ್ತಾ ಇದ್ದೇವೆ. ಅಂಕಣ 1ರಲ್ಲಿ ಚಿಕ್ಕಮಗಳೂರು ಮೇಲುಗೈ ಸಾಧಿಸಿದರೆ ಅಂಕಣ 2ರಲ್ಲಿ ಬೆಳಗಾವಿ ಜಿಲ್ಲಾ ತಂಡ ಮೇಲುಗೈಯನ್ನು ಸಾಧಿಸಿದ್ದಾರೆ. ಹಾಫ್ ಟೈಮ್ ವಿರಾಮದ ವೇಳೆಯಲ್ಲಿ 17 ಅಂಕಗಳನ್ನು ಚಿಕ್ಕಮಗಳೂರು ತಂಡ, 6 ಅಂಕಗಳನ್ನು ಮಂಡ್ಯ ಜಿಲ್ಲೆ ತಂಡ ಗಳಿಸಿಕೊಂಡಿದ್ದಾರೆ.
ಆಲ್ ರೈಟ್. 17 ಮತ್ತು 6ರಲ್ಲಿ ದ್ವಿತೀಯಾರ್ಧದ ಮೊದಲ ಡೂ ಆರ್ ಡೈ ರೇಡ್ ಗ್ಯಾಪ್ ಹಾಕುವ ಪ್ರಯತ್ನ ಮತ್ತೊಮ್ಮೆ ಯಶಸ್ಸು. 3 ಜನ ಆಟಗಾರ್ತಿಯರ ನಡುವೆ ಸೂಪರ್ ಟ್ಯಾಕಲ್ ಆನಿತ್ತು. ಸಂದರ್ಭವನ್ನು ಸೊಗಸಾಗಿ ಬಳಸಿಕೊಂಡಿರುವ ದಾಳಿಗಾರ್ತಿ ಒಂದು ಅಂಕವನ್ನು ಪಡ್ಕೊಂಡಿದ್ದಾರೆ ಚಿಕ್ಕಮಗಳೂರು ತಂಡದ ಪರವಾಗಿ. ಬೆಳಗಾವಿ ತಂಡ ಮತ್ತೆ ಮುನ್ನಡೆಯನ್ನು ಹೆಚ್ಚಿಸಿಕೊಳ್ತಾ 20 ಮತ್ತು 8ರಲ್ಲಿ ಪಂದ್ಯವನ್ನು ಮುನ್ನಡೆಸಿದ್ದಾರೆ. ಅಲ್ಲ ದ ಫಸ್ಟ್ ಕಾಲ್ ಬಾಗಲಕೋಟೆ ವಿರುದ್ಧ ಕೊಪ್ಪಳ, ಮೈಸೂರು ವಿರುದ್ಧ ಗದಗ್. 4 ತಂಡಗಳಿಗಿದು ಪ್ರಥಮ ಕರೆ. ಮತ್ತೊಂದು ಟ್ಯಾಕಲ್ ಚಿಕ್ಕಮಗಳೂರು ತಂಡದ ಲೆಫ್ಟ್ ಕಾರ್ನರ್ ಜಾಗದಿಂದ ಆ್ಯಂಕಲ್ ಹೋಲ್ಡ್ನ ಮುಖಾಂತರ ಯಶಸ್ವಿ ಟ್ಯಾಕಲ್ ಅನ್ನು ಪಡ್ಕೊಂಡಿದ್ದಾರೆ. ಆಲ್ಔಟ್ ಪಡೆಯುವ ಅವಕಾಶ ಮತ್ತೊಮ್ಮೆ ಚಿಕ್ಕಮಗಳೂರು ತಂಡಕ್ಕೆ. ರಿಸ್ಟ್ ಹೋಲ್ಡ್ ಮಾಡುವ ಪ್ರಯತ್ನ ವಿಫಲವಾಗಿದೆ. ಕೈ ಹಿಡಿಯುವ ಪ್ರಯತ್ನ ಯಶಸ್ವಿ ಆಗಿಲ್ಲ. ಆಲ್ಔಟನ್ನು ಪಡೆಯುವ ಅಂಚಿನಲ್ಲಿ ಈಗ ಚಿಕ್ಕಮಗಳೂರು ತಂಡ. ಈಗಾಗಲೇ ಒಂದು ಆಲ್ಔಟನ್ನು ಪಡೆದಿದ್ದಾರೆ. 2ನೇ ಆಲ್ಔಟ್ಗಾಗಿ ಸುವರ್ಣ ಅವಕಾಶ. ಮತ್ತೊಂದು ದಾಳಿಯ ಪ್ರಯತ್ನ. ಆಲ್ಔಟ್ನಿಂದ ಮತ್ತೆ ಪಾರು ಮಾಡ್ತಾ ಇದ್ದಾರೆ ತಂಡವನ್ನು ಜರ್ಸಿ ನಂಬರ್ 5ರ ಆಟಗಾರ್ತಿ ಮಂಡ್ಯ ಜಿಲ್ಲೆಯ ಪರವಾಗಿ. ಮತ್ತೊಮ್ಮೆ ಚಿಕ್ಕಮಗಳೂರು ತಂಡಕ್ಕೆ ಅಂಕ. ಕಳೆದ ದಾಳಿಯಲ್ಲಿ ಅಂಕವನ್ನು ಗಳಿಸಿದಂಥ ಜರ್ಸಿ ನಂಬರ್ 5ರ ಆಟಗಾರ್ತಿ ಮತ್ತೊಮ್ಮೆ ಒಂದು ಬಾರಿ ತಂಡವನ್ನು ಕಾಪಾಡಿದ್ದಾರೆ ಆಲ್ಔಟ್ನ ಭೀತಿಯಿಂದ. ಮತ್ತೊಮ್ಮೆ ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಮತ್ತೊಂದು ಆ್ಯಂಕಲ್ ಹೋಲ್ಡ್ ಲೆಫ್ಟ್ ಕಾರ್ನರ್ ಜಾಗದಿಂದ ಮತ್ತೊಮ್ಮೆ ಯಶಸ್ವಿ ಟ್ಯಾಕಲ್ ಚಿಕ್ಕಮಗಳೂರು ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಜೊತೆ ಆಲ್ಔಟ್ನ 2 ಪಾಯಿಂಟ್ಗಳು ಕೂಡ ಸಿಗ್ತಾ ಇವೆ. 24 ಮತ್ತು 9. ಐದು ನಿಮಿಷಗಳ ಘೋಷಣೆ ಆಗಿದೆ. 25 ಮತ್ತು 10ರಲ್ಲಿ ಅಂಕಣ 1ರಲ್ಲಿ
ಚಿಕ್ಕಮಗಳೂರು ತಂಡ ಮುನ್ನಡೆಯಲ್ಲಿ 15 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಅಲ್ಲ ಫಸ್ಟ್ ಕಾಲ್. ಮುಂದಿನ ಪಂದ್ಯಗಳು ಬಾಗಲಕೋಟೆ ವಿರುದ್ಧ ಕೊಪ್ಪಳ, ಬೀದರ್ ವಿರುದ್ಧ ಧಾರವಾಡ.